I need that report on my desk right now. 35 ಲಕ್ಷ ಸಂಬಳ, ಆದರೆ ನೆಮ್ಮದಿ ಇಲ್ಲ. ಬೆಳಗ್ಗೆ ಶುರುವಾದ ಕೆಲಸ ರಾತ್ರಿ ತನಕ, ಲೇಟ್ ನೈಟ್ ಕ್ಲೈಂಟ್ ಕಾಲ್ಸ್, ವೀಕೆಂಡ್ ಕೆಲಸ, ವಾರಕ್ಕೆ ಬರೋಬ್ಬರಿ 70ಕ್ಕೂ ಹೆಚ್ಚು ಗಂಟೆಗಳ ಕೆಲಸ. ಇಷ್ಟೆಲ್ಲ ಮಾಡಿದ್ರೂ ಸ್ಯಾಲರಿ ಹೈ ಕೇವಲ 5%. ಪ್ರಮೋಷನ್ ಕೂಡ ಸಿಗಲಿಲ್ಲ. ಕೊನೆಗೆ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿದ ಕಂಪನಿಯನ್ನೇ ಬಿಟ್ಟು ಹೊರಬಂದ ಟೆಕ್ಕಿ. ಅಷ್ಟಕ್ಕೂ 35 ಲಕ್ಷ ಸ್ಯಾಲರಿ ಇದ್ದರೂ ಈ ವ್ಯಕ್ತಿ ಯಾಕೆ ಜಾಬ್ ಕ್ವಿಟ್ ಮಾಡಬೇಕಾಯಿತು? ಇದು ಸ್ಯಾಲರಿಗಿಂತ ದೊಡ್ಡದಾದ ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಶ್ನೆಯ? ಹೈದರಾಬಾದ್ ಮೂಲದ ಒಬ್ಬ ಟೆಕ್ಕಿ ಅವರ ಕೆಲಸದ ಅನುಭವ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅವರು ಸುಮಾರು 10 ವರ್ಷಗಳ ಕಾಲ ಡಿಲಾಯ್ಟ್ನಲ್ಲಿ ಕೆಲಸ ಮಾಡಿದ್ದರು. ಕಾಲೇಜಿನಿಂದಲೇ ಕೆರಿಯರ್ ಆರಂಭಿಸಿ ವರ್ಷಗಳ ಕಾಲ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಕೆರಿಯರ್ ಗ್ರೋತ್ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ವರ್ಷಗಳು ಕಳೆದಂತೆ ವರ್ಕ್ ಲೋಡ್ ಹೆಚ್ಚಾಗುತ್ತಾ ಹೋಯಿತು. ವರದಿಯ ಪ್ರಕಾರ ಅವರು ಕೆಲ ಸಮಯದಲ್ಲಿ ವಾರಕ್ಕೆ 70ಕ್ಕೂ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿತ್ತು. ಲೇಟ್ ನೈಟ್ ಕ್ಲೈಂಟ್ ಕಾಲ್ಸ್, ವೀಕೆಂಡ್ ಕೆಲಸ, ಹೆಚ್ಚುವರಿ ರೆಸ್ಪಾನ್ಸಿಬಿಲಿಟೀಸ್, ಹೀಗೆ ಕೆಲಸದ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಆದರೆ ಇಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಎದುರಾಯಿತು. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೆರಿಯರ್ ಗ್ರೋತ್ ಎಷ್ಟಾಯಿತು? ಹೌದು, ಹಲವು ವರ್ಷಗಳ ಇಂಟೆನ್ಸ್ ವರ್ಕ್ ನಂತರವೂ ಸಿಕ್ಕ ಸ್ಯಾಲರಿ ಹೈ ಕೇವಲ 5%. ಇದು ಅವರ ಪಾಲಿಗೆ ಟರ್ನಿಂಗ್ ಪಾಯಿಂಟ್ ಆಯಿತು ಎನ್ನಲಾಗಿದೆ. ಅದರ ಜೊತೆಗೆ ತಮ್ಮ ಕೋರ್ ರೆಸ್ಪಾನ್ಸಿಬಿಲಿಟೀಸ್ಗಿಂತ ಹೆಚ್ಚಾಗಿ ಕೆಲಸ ಮಾಡುತ್ತಿದ್ದರೂ ಪ್ರಮೋಷನ್ ನಲ್ಲಿ ಕಡೆಗಣಿಸಲಾಯಿತು ಎಂಬ ಅಸಮಾಧಾನವೂ ವ್ಯಕ್ತವಾಗಿದೆ. ಅಂದರೆ ಹೆಚ್ಚು ಕೆಲಸ, ಹೆಚ್ಚು ರೆಸ್ಪಾನ್ಸಿಬಿಲಿಟಿ, ಆದರೆ ನಿರೀಕ್ಷಿತ ರೆಕಾಗ್ನೈಸ್ ಇಲ್ಲ. ಇದೇ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಹಲವರನ್ನು ಕಾಡುತ್ತಿರುವ ಪ್ರಶ್ನೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಡಿಬೇಟ್ ಶುರುವಾಗಿದೆ. ಹೆಚ್ಚು ಸ್ಯಾಲರಿ ಸಿಗ್ತಿದೆ ಅಂದ್ರೆ ಅನ್ಲಿಮಿಟೆಡ್ ವರ್ಕಿಂಗ್ ಅವರ್ಸ್ ಎಕ್ಸೆಪ್ಟ್ ಮಾಡಬೇಕಾ? 35 ಲಕ್ಷ ಸ್ಯಾಲರಿ ಇದ್ದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಡವಾ? ಕಂಪನಿಗೆ ಲಾಯಲ್ಟಿ ತೋರಿಸಿದ್ರೆ ಕೆರಿಯರ್ ಗ್ರೋತ್ ಖಚಿತನಾ? ಅಥವಾ ಕೆಲಸ ಬದಲಾಯಿಸುತ್ತಾ ಹೋದಾಗಲೇ ಸ್ಯಾಲರಿ ಮತ್ತು ಗ್ರೌತ್ ವೇಗವಾಗಿ ಸಿಗುತ್ತದಾ? ಈ ಪ್ರಶ್ನೆಗಳ ಬಗ್ಗೆ ನೆಟ್ಟಿಗರು ತಮ್ಮದೇ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಹಲವು ವರ್ಷ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದರೆ ಲಾಯಲ್ಟಿ, ಎಕ್ಸ್ಪೀರಿಯನ್ಸ್ ಮತ್ತು ಸ್ಟೆಬಿಲಿಟಿ ಸಿಗುವುದು. ಆದರೆ ಕೆಲವು ಉದ್ಯೋಗಿಗಳ ಅಭಿಪ್ರಾಯದಲ್ಲಿ ಒಂದೇ ಸಂಸ್ಥೆಯಲ್ಲಿ ದೀರ್ಘಕಾಲ ಉಳಿದರೆ ಸ್ಯಾಲರಿ ಗ್ರೌತ್ ಹೊರಗಿನಿಂದ ಬರುವ ಆಫರ್ಗಳಷ್ಟು ವೇಗವಾಗಿರದೇ ಇರಬಹುದು. ಅದರಲ್ಲೂ ವರ್ಕ್ ಲೋಡ್ ಮಾತ್ರ ಹೆಚ್ಚುತ್ತಾ ಹೋದರೆ ನಾನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿರೋದು ಯಾಕೆ ಎಂಬ ಪ್ರಶ್ನೆ ಉದ್ಯೋಗಿಯ ಮನಸ್ಸಿನಲ್ಲಿ ಮೂಡುವುದು ಸಹಜ. ಕೊನೆಗೆ ಈ ಪ್ರೊಫೆಷನಲ್ ಅವರು ಜಾಬ್ ಬಿಡುವ ನಿರ್ಧಾರ ತೆಗೆದುಕೊಂಡರು. ಆದರೆ ಅವರು ಕೇವಲ ಹೆಚ್ಚು ಸ್ಯಾಲರಿಗಾಗಿ ಜಾಬ್ ಬಿಟ್ಟಿಲ್ಲ ಎನ್ನಲಾಗಿದೆ. ಹೌದು, ಮುಖ್ಯ ಕಾರಣ ಬೆಟರ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಅಂದರೆ ಕೆರಿಯರ್ ನಲ್ಲಿ ಮುಂದುವರಿಯಬೇಕು, ಆದರೆ ಅದರ ಬೆಲೆ ವೈಯಕ್ತಿಕ ಜೀವನ ಮತ್ತು ನೆಮ್ಮದಿಯಾಗಬಾರದು ಎಂಬ ಸಂದೇಶ. ಈ ಘಟನೆ ಹೊರಬಂದ ನಂತರ ಆನ್ಲೈನ್ ನಲ್ಲಿ 2 ರೀತಿಯ ಅಭಿಪ್ರಾಯಗಳು ಕೇಳಿಬರುತ್ತಿವೆ. ಒಂದು ಕಡೆ ಹೈ ಸ್ಯಾಲರಿ ಅಂದ್ರೆ ಹೈ ಪ್ರೆಷರ್ ಕೂಡ ಇರುತ್ತೆ, ಕೆರಿಯರ್ ಗ್ರೋತ್ ಬೇಕಾದರೆ ಸ್ಯಾಕ್ರಿಫೈಸ್ ಮಾಡಲೇಬೇಕು ಎನ್ನುವವರಿದ್ದಾರೆ. ಇನ್ನೊಂದು ಕಡೆ ಸ್ಯಾಲರಿ ಎಷ್ಟೇ ಇರಲಿ 12ರಿಂದ 14 ಗಂಟೆಗಳ ಕೆಲಸವನ್ನ ನಾರ್ಮಲೈಸ್ ಮಾಡಬಾರದು ಎನ್ನುವ ಅಭಿಪ್ರಾಯವೂ ಇದೆ. ಅಂದರೆ ಮನಿ ವರ್ಸಸ್ ಮೆಂಟಲ್ ಪೀಸ್ ಯಾವುದು ಮುಖ್ಯ? ಒಂದು ಕಡೆ 35 ಲಕ್ಷದ ಪ್ಯಾಕೇಜ್, ಮತ್ತೊಂದು ಕಡೆ ಲೇಟ್ ನೈಟ್ ಕಾಲ್ಸ್, ವೀಕೆಂಡ್ ವರ್ಕ್, 70+ ಅವರ್ ವರ್ಕ್ ವೀಕ್ಸ್, ಕೊನೆಗೆ ಪ್ರಮೋಷನ್ ಕೂಡ ಸಿಗದೇ ಇದ್ದರೆ ಆ ಸ್ಯಾಲರಿ ನಿಜವಾಗಿಯೂ ವರ್ತ್ ಇದೆಯಾ? ಇದು ಕೇವಲ ಒಬ್ಬ ಟೆಕ್ ಪ್ರೊಫೆಷನಲ್ ಕಥೆ ಅಲ್ಲ. ಇದು ಕಾರ್ಪೊರೇಟ್ ಇಂಡಿಯಾದಲ್ಲಿ ಕೆಲಸ ಮಾಡುತ್ತಿರುವ ಸಾವಿರಾರು ಉದ್ಯೋಗಿಗಳ ಕೇಳುತ್ತಿರುವ ಪ್ರಶ್ನೆ. ನಾವು ಸ್ಯಾಲರಿಗಾಗಿ ಕೆಲಸ ಮಾಡ್ತಿದ್ದೇವಾ ಅಥವಾ ಸ್ಯಾಲರಿಗಾಗಿ ನಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದೇವಾ? ನಿಮ್ಮ ಅಭಿಪ್ರಾಯ ಏನು? 35 ಲಕ್ಷ ಸ್ಯಾಲರಿ ಸಿಕ್ಕರೂ 70 ಗಂಟೆ ಕೆಲಸ ಮಾಡಬೇಕಾದರೆ ನೀವು ಆ ಜಾಬ್ ಎಕ್ಸೆಪ್ಟ್ ಮಾಡ್ತೀರಾ? ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.